ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ನ 6ನೇ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಹಾಗೆ ನಾನಿವತ್ತು ನಿಮ್ಮೆಲ್ರಿಗೂ ಒಂದು ಹೊಸ ಪ್ಲೇಸ್ ತೋರಿಸೋಣ ಅಂತೇಳಿ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹೋಗ್ತಾ ಇದ್ದೀನಿ. ಆ ಪ್ಲೇಸ್ ಹೇಗಿತ್ತು ಅಂತೆಲ್ಲ ನೋಡ್ಕೊಬನ್ನಿ. ಹಾಗೆ ನಿಮ್ಮೆಲ್ರಿಗೂ ಒಂದು ಗುಡ್ ಮಾರ್ನಿಂಗ್ ಮೂಲಕ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಬಂದಿರೋದೇ ಕುಣಿಗಲ್ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ. ಈ ದೇವಾಲಯದ ವಿಶೇಷತೆ ಏನೋ, ಇಲ್ಲಿಗೆ ಹೆಂಗೆ ಬರಬೇಕು, ಹೇಗಿದೆ ಪ್ಲೇಸು, ಅದೆಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ. ಈ ದೇವಾಲಯಕ್ಕೆ ಹೋಗ್ತಕ್ಕಂಥ ದಾರಿ ಇದೆ. ಮತ್ತು ಇಲ್ಲಿ ಯಾರಾದರೂ ಸ್ಥಳೀಯರು ಸಿಗ್ಬೋದು, ಅವ್ರನ್ನ ಮಾತಾಡ್ಸೋಣ ಫ್ರೆಂಡ್ಸ್. ಹಲೋ ಸರ್, ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಇದು ಬೆಟ್ಟದ ರಂಗನಾಥ ಸ್ವಾಮಿಗೆ ಬಂದಿದ್ವು. ಈ ಬೆಟ್ಟದ ವಿಶೇಷತೆ ಏನು ಸರ್ ನಮ್ಗೆ ಗೊತ್ತಿಲ್ಲ ಅಷ್ಟು. ನಾವು ತುಮಕೂರವರು, ನೀವು ಇದೇ ಊರವರಾ ಸರ್? ಹೌದಾ ಸರ್, ಇದ್ರ ಬಗ್ಗೆ ಏನಾದರೂ ಎದುರು ವಿಶೇಷತೆ ಏನು, ಇದು ಯಾವಾಗ ಸ್ಟಾರ್ಟ್ ಆಯಿತು ಅದ್ರ ಬಗ್ಗೆ ಎಲ್ಲ ಹೇಳ್ಬೋದಾ ಸರ್? ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ದೇವಸ್ಥಾನಕ್ಕೆ ಬಾಗಿಲೇ ಇಲ್ಲ. ಬಾಗಿಲು ಹಾಕಿಲ್ಲ ಅಂತಂದರೆ ಮೇಲ್ಗಡೆ ದೇವಸ್ಥಾನದಿಂದ ಕುಣಿಗಲ್ ಕೆರೆ ಕಾಣುತ್ತೆ. ಆ ಕೆರೆನ ಯಾವಾಗಲೂ ರಂಗನಾಥ ಸ್ವಾಮಿ ನೋಡಲೇಬೇಕು ಅಂತ ಬಾಗಿಲು ಇಲ್ಲ ಅಂತ ಒಂದು ಕತೆ ಹೇಳ್ತಾರೆ. ಇನ್ನೊಂದು ಕತೆ, ಇಲ್ಲಿ ಕೆಳಗಡೆ ಲಕ್ಷ್ಮೀ ದೇವಸ್ಥಾನ ಇದೆಯಲ್ಲ, ಯಾವ್ದು ಇದೇನಾ ಸರ್ ಇದು ಲಕ್ಷ್ಮೀ ದೇವಸ್ಥಾನ? ಲಕ್ಷ್ಮೀನ ಯಾವಾಗಲೂ ರಂಗನಾಥ ಸ್ವಾಮಿ ನೋಡಬೇಕು ಅಂತ ಅಂದ್ಕೊಂಡಾಗ ರಂಗನಾಥ ಸ್ವಾಮಿನ ಬಾಗಿಲು ಹೊಡೆದ್ಬಿಟ್ಟು ಬಾಗಿಲು ಇದ್ದಂಗೆ ಕತೆ ಹೇಳ್ತಾರೆ. ಆಮೇಲೆ ಈ ಊರಿನ ಜನಗಳು ಏನೇ ಕೆಲಸ ಮಾಡಬೇಕು ಅಂದರೆ ಹೂ ಕೇಳೋದು ಒಂದು ವಾಡಿಕೆ ಇದೆ. ಹೂ ಕೇಳಿ ಆ ವರ ಕೊಟ್ಟ ಮೇಲೆ ಏನೇ ಕೆಲಸ ಮಾಡೋದು. ಓಕೆ. ಒಂದು ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಾ, ಇಲ್ಲ ಈ ಕಡೆ ಹಿಂಗೆ ಹೋಗ್ಬೇಕಾ ಸರ್ ನಾವು? ಇಲ್ಲ, ಇಲ್ಲೇ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಇದ್ರ ಬಗ್ಗೆ ವಿಶೇಷತೆ ತಿಳಿಸಿದ್ಕೆ. ನಿಮ್ಮ ಹೆಸರು ಹೇಮಂತ್ ಅಂತ ಹೇಳಿ. ನಮ್ಮದು ಇದಿದೆ, ಯೂಟ್ಯೂಬ್ ಇದೆ. ಆ ಯೂಟ್ಯೂಬ್ಗೆ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಮಾಡ್ತಿರೋದು. ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಿ ಸರ್. ಹಂಗೆ ಟ್ರಾವೆಲಿಂಗ್ ವೈಬ್ಸ್ ಅಂತ ಒಂದು ಇದಿದೆ ಯೂಟ್ಯೂಬು, ನೀವು ಲಾಗಿನ್ ಮಾಡಿ ಸರ್. ಅಂದರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ಒಂದು ಸ್ವಲ್ಪ ಸರ್ಚ್ ಮಾಡಿ ಸರ್, ಬರುತ್ತೆ. ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಸರ್. ನೋಡಿ ಫ್ರೆಂಡ್ಸ್, ನಾವಿವತ್ತು ನಿಮಗೆ ಕುಣಿಗಲ್ ರಂಗನಾಥ ಸ್ವಾಮಿ ಬೆಟ್ಟನ ತೋರ್ಸೋಣ ಅಂತ ಬಂದಿದ್ದೀವಿ. ಅಲ್ಲಿ ಕಾಣ್ತಿರೋದು ಕುಣಿಗಲ್ಲು, ಸ್ವಲ್ಪ ಅಕ್ಕಪಕ್ಕ ಇರೋದು ಅಲ್ಲಿ ಕೆರೆ ಕಾಣ್ತಿದ್ದಾವೆ, ಅದು ಕುಣಿಗಲ್ ಕೆರೆ. ಇಲ್ಲಿಂದ ನೋಡೋಕ್ಕೆ ಚೆನ್ನಾಗಿರುತ್ತೆ ವ್ಯೂ ಎಲ್ಲನ. ಇದೇ ಥರ ನಾವು ಸಂಡೇ ಎಲ್ಲ ತೋರಿಸ್ತಾ ಇರ್ತೀನಿ, ಈ ಥರ ರೈಡ್ ಬರ್ತಾ ಇರ್ತೀನಿ. ನಿಮಗೂ ಈ ಥರ ಎಲ್ಲ ವ್ಯೂ ತೋರಿಸೋದು ನೀವು ಅದು ಕುಣಿಗಲ್ ಸಿಟಿ ಕಾಣಿಸುತ್ತೆ. ಬೆಂಗಳೂರಿಂದ ಆಗ್ಬೋದು. ಕುಣಿಗಲಿಂದ ಒಂದಾಗುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಹೇಗಿದೆ ಅಂತ ನೀವು ಸಹ ನೋಡ್ಕೊಂಡು ಬನ್ನಿ. ಹಾಗೆ ನಿಮ್ಗೆ ಏನಾದರೂ ಬೈಕ್ ಇದ್ದರೆ ಬೈಕಲ್ಲಿ ಸಹ ಬರ್ಬೋದು. ಬೈಕ್ ರೈಡ್ಗಂತೂ ಈ ಪ್ಲೇಸು ಸಖತ್ತಾಗಿದೆ. ನೀವು ಒಂದು ಸಲ ವಿಸಿಟ್ ಮಾಡಿ ಮತ್ತೆ ವಿಸಿಟ್ ಮಾಡಬೇಕು ಅನಿಸುತ್ತೆ, ಆ ಥರ ಇದೆ ಪ್ಲೇಸು. ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತು ಲೊಕೇಶನ್ ಗೊತ್ತಿಲ್ಲ ಅಂದರೆ ನನಗೆ DM ಮಾಡಿ, ನಾನು ಲೊಕೇಶನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ,
ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.